ಹಾಯ್ ಸುಪ್ರೀತ್, ಇಲ್ಲಿ ಕನ್ನಡ ಆಯಿಗಳಿವೆ. ನಾನು ಯಾವುದಾದ್ರೂ ರ್ಯಾಂಡಮ್ ಆಗಿ ಹೇಳ್ತೀನಿ, ಇದೇನು 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 ಅಂತ. ಅದು ನೀನು ಓದಬೇಕು. ಬರ್ತಾ ಇದ್ರೆ ಓದು, ಬರ್ತಿಲ್ಲ ಅಂದರೆ ಐ ಡೋಂಟ್ ನೋ ಸರ್ ಅಂತ ಹೇಳು. ಓಕೆನಾ ಪುಟ್ಟ? ಮಾಡೋಣವಾ? ಇದೇನಿದು? ಏನದು? ವೆರಿ ಗುಡ್. ಇದು ಅಲ್ಲ. ಏನದು? ಛ. ಅದು ಏನು? ಇದೇನಿದು? ಅಲ್ಲ. ಇದೇನಿದು? ಮಾ ಅಲ್ಲ. ಅದು ಇದೇನಿದು? ಏಯ್, ಕರೆಕ್ಟಾಗಿ ನೋಡು, ಕರೆಕ್ಟಾಗಿ ನೋಡು. ಯಾ. ಅದು ಏನದು? ಇದು ಲಾಸ್ಟ್ ಹೇಳಪ್ಪ, ಲಾಸ್ಟ್. ಇದು ಫ್ರೆಂಡ್ಸ್, ಬನ್ನಿ ಈಗ ಸುಪ್ರೀತ್ ಕನ್ನಡ ಮಿರಾಕಲ್ ಕೋರ್ಸಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ನೋಡೋಣ. ತುಂಬ ಫ್ಲೂಯೆಂಟ್ ಆಗಿ ಇಂಪ್ರೂವ್ ಆಗಿಲ್ಲ, ಬಟ್ ಇದು ಲೆವೆಲ್ 1 ಅಷ್ಟೇ. ಬನ್ನಿ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ನೋಡೋಣ. ಆವಾಗ ಸಿಂಪಲ್ ಆ ಈ ನೋಡಕ್ಕೆ ನೋಡಿದ್ರೂ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ನೋಡೋಣ ಬನ್ನಿ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ. ಹಲೋ ಸುಪ್ರೀತ್, ನಿಂದು ಕನ್ನಡ ಲೆವೆಲ್ 1 ಆಗಿದೆ ಕೋರ್ಸು. ಈಗ ಸ್ವಲ್ಪ ಇಂಪ್ರೂವ್ ಆಗಿದೆಯಾ? ಎಷ್ಟು ಇಂಪ್ರೂವ್ ಆಗಿದೆಯಾ ಅಂತ ನೋಡೋಣ. ನಾನೀಗ ರ್ಯಾಂಡಮ್ ಆಗಿ ಬುಕ್ ಓಪನ್ ಮಾಡ್ತೀನಿ. ಯಾವ ಪೇಜ್ ಓಪನ್ ಆಗುತ್ತೋ ನೀನು ಓದಬೇಕು. ಓದ್ತೀಯಾ? ಯಾವ ಪೇಜ್ ಓಪನ್ ಆಗುತ್ತೋ ನಂಗೆ ಗೊತ್ತಿಲ್ಲ. ವೆರಿ ಗುಡ್. ವೆರಿ ಗುಡ್. ಹಾಂ, ಮತ್ತೆ ಕೆರೆಯ ಒಳಗಿನ ಕೆಳಗಿನ ಬೆಳೆಗಳು ಆಗಬೇಕಾದರೆ ವೆರಿ ಗುಡ್. ಬಹಳ ಮಳೆ ಸುರಿದು ಕೆರೆ ತುಂಬಬೇಕು. ವೆರಿ ಗುಡ್. ಲಾಸ್ಟ್ ನೀನೇ ಓಪನ್ ಮಾಡು ಈಗ. ಅದು ಆಯಿಗಳು. ವೆರಿ ಗುಡ್. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಜಸ್ಟ್ ಇನ್ ಲೈಕ್ 45 days ಹೌ ಮಚ್ ಹಿ ಹ್ಯಾಸ್ ಇಂಪ್ರೂವ್ಡ್. ಅಂದರೆ ಹಂಗೆ ಈಗಳು ಬರ್ತಾ ಇರಲಿಲ್ಲ. ಈಗ ಇವನು 4th or 5th ಅಲ್ಲಿ ಇದ್ದಾನೆ. ಅಂದರೆ 7 years ಸ್ಕೂಲ್ ಹೋದರೂ ಈಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲಿ 40 days ಅಲ್ಲಿ ಇಷ್ಟು ಇಂಪ್ರೂವ್ ಆಗಿದ್ದಾನೆ. ಸೊ ಅಕಸ್ಮಾತ್ ಮಿರಾಕಲ್ ಕೋರ್ಸ್ ಸೇರದೇ ಇದ್ದಿದ್ರೆ ಮಗು ಹಾಗೆ ಇರ್ತಿದ್ದ.